ಅದು ನಮ್ಮ ಜಿಲ್ಲೆ ಮುಖ್ಯ ಬಾಗಲಕೋಟೆ ನಮ್ಮದೇ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆ ಪ್ರದೇಶ ಆಗಿದೆ. ನಿನ್ನೆ ಕಾನೂನು ಸಚಿವರು ಹೋಗಿ ಆಲ್ರೆಡಿ ಮಾತುಕತೆ ಮಾಡಿದ್ದಾರೆ. ಅವರು ತಮ್ಮ ಡಿಮಾಂಡ್ಗಳನ್ನು ಸಚಿವರ ಮುಂದೆ ಹೇಳಿದ್ದಾರೆ. ಬಹುಶಃ ಇದು ಹೊತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗತ್ತೆ. ನೋಡೋಣ ಅವ್ರು ಏನು ಹೇಳಿದ್ದಾರೆ. ಸರ್ಕಾರ ಅದಕ್ಕೆ ಯಾವ ರೀತಿ ಅವರ ಪಾಯಿಂಟ್ಸ್ಗೆ ಅವರ ಬೇಡಿಕೆಗೆ ಯಾವ ರೀತಿ ಈಡೇರಿಸಬೇಕಂತ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಅಂತಿಮವಾಗಿ CM ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ನೋಡಿ, ಅದು ಕಾರ್ಖಾನೆಯಿಂದ ಕಾರ್ಖಾನೆಗೆ ಬೇರೆ ಬೇರೆ ವ್ಯತ್ಯಾಸ ಇದೆ. ಒಂದೇ ಕಾರ್ಖಾನೆಗೆ ಹೋಲಂತ ಫಿಕ್ಸ್ ಮಾಡಲಿಕ್ಕಾಗಲ್ಲ. ಆದರೂ ಕೂಡ ಮುಂಚೆ ವಾಡಿಕೆ ಅಂತ ಎಲ್ಲರೂ ಒಂದೇ ಮಾಡ್ತಾರೆ. FRP ಇದ್ರೂ ಕೂಡ FRP ಹೆಚ್ಚು ಕೊಡುವಂಥ ಪ್ರಯತ್ನ ಹಿಂದಿಂದು ಕೂಡ ಆಗಿದೆ. ಸೊ ಒಬ್ಬರು ಕಡಿಮೆ ಇದ್ದರೂ ಹೆಚ್ಚಿದ್ರು ಕೂಡ ಒಂದು ಫಿಕ್ಸ್ ಮಾಡಿ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. ಸಿಸ್ಟಮ್ ಅದು. ಇನ್ನು ಈ ಸಾರಿ ಧರಣಿ ನಡೆಸಿದ್ದಾರೆ ಇನ್ನು ಸರ್ಕಾರ. ಅದಕ್ಕೆ ಅವರು ರೈತರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕರೆಕ್ಟ್ ಅದು ಹೇಳೋದು ಕರೆಕ್ಟ್. ಅದು ರಿಕವರಿ ಆದಾದ್ಮೇಲೆ ಅವ್ರದ್ದು ರಿಕವರಿ 13 ಮೇಲೆ ಇರ್ತದೆ. ಕರ್ನಾಟಕ 12 ಅಂತರದಲ್ಲಿರುತ್ತೆ. ಹೀಗಾಗಿ ಅವ್ರಿಗೆ ನಮಗೂ ಒಂದು ಪಾಯಿಂಟು ಕಡಿಮೆ ಇರ್ತೈತೆ. ಹೀಗಾಗಿ ಮಹಾರಾಷ್ಟ್ರದವ್ರು ಯಾವಾಗಲೂ ಇವತ್ತಲ್ಲ, ಸುಮಾರು ವರ್ಷಗಳಿಂದ ನಮಗೆ ಗೊತ್ತಿರೋ ಹಾಗೆ ನಮ್ಗಿಂತ ಜಾಸ್ತಿ ಯಾವಾಗಲೂ ಕೊಟ್ಟೆ ಕೊಡ್ತಾರೆ. ಅವರು ಹೊಸದಲ್ಲ. ಸೊ ಅವ್ರಿಗೆ ನಮಗೆ ಯಾವಾಗಲೂ ವ್ಯತ್ಯಾಸ ಇದ್ದೇ ಇರ್ತೈತೆ. ಅದೇ ಹೇಳಿದ್ರೆ ರಿಕವರಿ, ಒಂದು ರಿಕವರಿಗೆ 300 ರೂಪಾಯಿ ಡಿಫರೆನ್ಸ್ ಆಗುತ್ತೆ. ಒಂದು ರಿಕವರಿ ಅಂದರೆ 10 kg ಸಕ್ಕರೆ 35 ರೂಪಾಯಿ ಮಾರಾಟ ಮಾಡಿದ್ರೆ 350 ರೂಪಾಯಿ ಡಿಫರೆನ್ಸ್ ಆಗುತ್ತೆ. ಸೊ ನಾವು 12ರಲ್ಲಿ ಇರ್ತೀವಿ, ಅವರು 13ರಲ್ಲಿ ಇರ್ತಾರೆ. 13ವರೆನೂ ಇದೆ. ಕೆಲವು ಮಹಾರಾಷ್ಟ್ರದಲ್ಲಿ 14 ಕೂಡ ಇದೆ. ಸೊ ಹಿಂಗಾಗಿ ಅದಕ್ಕೆ ವ್ಯತ್ಯಾಸ ಆಗುತ್ತೆ. ಅದಕ್ಕೆ FRP ಅಂತ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋದು ಇದೇ ಕಾರಣಕ್ಕೆ. ನಿಮ್ಮ ರಿಕವರಿ ಇಷ್ಟಿದೆ, ಇಷ್ಟು ಕೊಡಿ. ಅದು ಗೊತ್ತಿಲ್ಲ. ಅದು ಹೆಂಗೆ ಮಾಡ್ತಾರೆ, ಏನು ಯಾವ ರೀತಿ ವಯಾ ಮೀಡಿಯಾ ಆ ಕಡೆ ರೈತರಿಗೂ ಅನುಕೂಲ ಆಗಬೇಕು, ಈ ಕಡೆ ಕಾರ್ಖಾನೆ ಕೂಡ ಉಳಿಬೇಕು. ಆ ಫಾರ್ಮುಲಾ ಹಿಂದೆ ಯಾವಾಗಲೂ ಅನುಸರಿಸಿದ್ದಾರೆ. ಹಿಂದೆ ಕೂಡ ಯಾವಾಗಲೂ ಸ್ಟ್ರೈಕ್ ಕೂಡ ಸುಮಾರು ಸಾರಿ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆವಾಗ ಒಂದು ಯಾವ್ದಾರ ಹೊಂದಾಣಿಕೆ ಮಾಡುವಂಥ ಫಾರ್ಮುಲಾ ಹುಡುಕಿದ್ದಾರೆ ಎರಡು ಬೋತ್ ಸೈಡ್. ಎರಡು ಕಡೆ ಇದೆ. ನಾವು ಆ ಕಡೆನದು ಈ ಕಡೆ ಇದೆ. 50-50. ನಮ್ಮ ಸಲಹೆ ನೋಡಿ ಹೇಳಿದೆ. FRPಗಿಂತನೂ ಹೆಚ್ಚು ಕೊಟ್ಕೊತಾ ಬಂದಿದ್ದೀವಿ ಇಲ್ಲಿವರೆಗೆ. ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ. ಯಾಕೆ ಮಹಾರಾಷ್ಟ್ರ ಹೇಳಿದಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡೂ ಫಾರ್ಮುಲಾ ಕಂಡುಹಿಡಿಬೇಕು ಇದರಲ್ಲಿ. ನೋಡೋಣ. ನೀನು HK ಪಾಟೀಲ್ ಅವ್ರಿಗೆ ಏನು ಅವ್ರು ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. ಅದು ಇವತ್ತು ಬರ್ತಾರೆ ಅವರು. ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ. ಯಾಕಂದರೆ ಬೇರೆ ಬೇರೆ ಇದೆ ಇದರಲ್ಲಿ. ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ. ಅದನ್ನು ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ. ಇದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ. ಎರಡೂ ಅವ್ರ ಕಡೆಯಲ್ಲಿದೆ. ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಭಾಳ ಮುಖ್ಯ ಇದೆ ಇದರಲ್ಲಿ. ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ. ಹೆಚ್ಚು ಕಮ್ಮಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ. ಇಲ್ಲ ಹಾಗೇನಿಲ್ಲ. ಪ್ರತಿ ಸಾರಿ ಹಾಗೆ ಆಗ್ತೈತೆ. ಒಂದು ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಮುಂಚೆ ಕೂಡ ಮಾಡಿದಾರೆ, ಏನು ಮಾಡಿಲ್ಲ ಅಂತ ಇಲ್ಲ. ಪ್ರಾರಂಭಕ್ಕಿಂತ ಮುಂಚೆ ಮಾಡ್ತಿದ್ರು. ಆದರೆ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಬೆಳಗಾವಿ ಬಾಗಲಕೋಟೆ ಭಾಗದಲ್ಲಿ ಹೆಚ್ಚು ಶುಗರ್ ಫ್ಯಾಕ್ಟರಿಗಳಿದ್ದಾವೆ ಸರ್. ಶುಗರ್ ಫ್ಯಾಕ್ಟರಿ ಮಾಲೀಕರು ಒಪಿನಿಯನ್ ಏನಿದೆ ಸರ್? ಅವ್ರು ಎಷ್ಟು ಕೊಡ್ತಾರೆ ಅಂತ ಅವನ್ನೆಲ್ಲ ಒಪ್ಸಿ ಇದು 3200 ಒಪ್ಸಿದ್ವಿ. ಅವ್ರಿಗೆ 3200 ಒಪ್ಸಿದ್ವಿ ಎಲ್ಲರೂ ಕೂಡಿ. ಕೆಲವರು ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು. ಸಂಘಟನೆಗಳಿಂದ ರಾಜಕೀಯ ಕೈವಾಡ ಏನಾದರೂ ಇದೆಯಾ?
ಇಲ್ಲ ರಾಜಕೀಯ ಏನಿಲ್ಲ, ಅದೇನು ಹೇಳಿದ್ರೆ ಪ್ರತಿ ಸಾರಿ ಆಗುತ್ತೆ. ಇದೇನು ಪ್ರತಿಭಟನೆ ಅವರು ಕಬ್ಬು ಬೆಳೆಗಾರ ಪರವಾಗಿ ಪ್ರತಿ ವರ್ಷ ಮಾಡ್ತಾರೆ. ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ. ಬಿಜೆಪಿ ಕೂಡ ಲಾಭ ಪಡಿತಾ ಇದೆ, ಪ್ರತಿಭಟನೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಏನು ಲಾಭ? ಅವರೇ ಮಾಡಬೇಕಾದ್ದು. ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಮಧ್ಯೆ ಅಲ್ಲಿ ದಿಲ್ಲಿಗೆ ಹೋಗಿ ಮಲ್ಕೊಂಡ್ರೆ ಪ್ರಧಾನಮಂತ್ರಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಟೈಮ್ ಕೊಡಿಸಿದ್ರೆ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ಸಕ್ಕರೆ ರೇಟು ಕಳೆದ 6 ವರ್ಷಗಳಿಂದ ಹೆಚ್ಚಾಗಿಲ್ಲ, ಅಷ್ಟೇ ಇದೆ. ಸೊ ಅದನ್ನ ಹೆಚ್ಚು ಮಾಡಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು. ಸಕ್ಕರೆ ರೇಟ್ ಹೆಚ್ಚು ಮಾಡೋಂಥ ಅಧಿಕಾರ ನಮಗಿಲ್ಲ. FRP ಫಿಕ್ಸ್ ಮಾಡೋರು ನಾವಲ್ಲ. ಮತ್ತು ಈಗ ನಮ್ಮ ಮೇಲೆ ವಿಜೇಂದ್ರ ಅವರು ಹೇಳಿದ್ರೆ ಏನು ಮಾಡ್ಲಿಕ್ಕಾಗ್ತದೆ? ಏನು ಮಾಡ್ಲಿಕ್ಕಾಗಲ್ಲ. ಇವರು ಹೋಗ್ಬೇಕು ಡೆಲ್ಲಿಗೆ. ತಕ್ಷಣ ಪ್ರಧಾನಮಂತ್ರಿನ ಭೇಟಿಯಾಗಿ ನಮ್ಮ ರೈತರು ಸಂಕಟದಲ್ಲಿದ್ದಾರೆ, ಸಕ್ಕರೆ ಬೆಲೆ ಹೆಚ್ಚು ಮಾಡಿ ಅದನ್ನು ರಿಕ್ವೆಸ್ಟ್ ಮಾಡೋದು ಬದಲಾಗಿ ಅನಾವಶ್ಯಕ ನಮ್ದೇನೋ ಪಾತ್ರ ಇಲ್ಲ ಅನ್ನೋ ಹಂಗೆ ಈಗ BJP ಅವರು ಆ್ಯಕ್ಟ್ ಮಾಡ್ತಾರೆ. ಏನೋ ಇಲ್ಲ ಇವ್ರದ, ಎಲ್ಲ ನಮ್ಮದೇ ಇರೋ ಹಂಗೆ ನಮ್ದೇನೂ ಇಲ್ಲ. ಅದರಲ್ಲಿ ಎಲ್ಲ ಮಾಡಬೇಕಾದ್ದು ಕೇಂದ್ರ ಸರ್ಕಾರ ಇದರಲ್ಲಿ. ಬೊಮ್ಮಾಯಿಗೂ ಕೂಡ ಒಂದು ಸಜೆಷನ್ ಮಾಡಿದ್ದಾರೆ, ರಾಜ್ಯ ಸರ್ಕಾರ 200 ರೂಪಾಯಿ ಕೊಡ್ಬೋದು ಎಕ್ಸ್ಟ್ರಾ. ಯಾರ್ರಿ? ಬಸವರಾಜ ಬೊಮ್ಮಾಯಿ ಅವರು ಸರ್. ಅದು ನೋಡೋಕೆ ಅದು ಸರ್ಕಾರ ತೀರ್ಮಾನ ಮಾಡಿ, ನಾವಲ್ಲ. ಅದಕ್ಕೆ ಇವತ್ತು ಚರ್ಚೆ ಏನೇನಾಗ್ತದೆ ಗೊತ್ತಿಲ್ಲ, ನೋಡೋಣ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತದೆ, ಆದ್ಮೇಲೆ ನೋಡೋಣ ಏನಾಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.